ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಸ್ಮಿತಾ. ನನ್ನ ಸ್ಮಿತಾ ಶಶಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ಬ್ಲಾಗ್ ಮಾಡಿದ್ದೀನಿ ಫ್ರೆಂಡ್ಸ್. ಆ ವಿಡಿಯೋ ನೋಡ್ಕೊಂಬರೋಣ ಅಲ್ಲ, ಬನ್ನಿ ಫ್ರೆಂಡ್ಸ್. ಬೆಳಗ್ಗೆ ಎದ್ದು ಪ್ರಕೃತಿ ನೋಡೋದೇ ಏನೋ ಒಂಥರ ಖುಷಿ. ಅದರಲ್ಲೂ ಈ ಥರ ಬ್ಯೂಟಿಫುಲ್ ಆಗಿರುವಂತಹ ಬರ್ಡ್ ಒಂದು ಮನೆ ಮುಂದೆ ಕೂತಾಗ ಈಗ ಅನಿಸ್ಬಾರ್ದು ಹೇಳಿ. ಅದನ್ನು ಕೂಡ ನಾನು ಕ್ಯಾಪ್ಚರ್ ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ನಂತರ ನಾನು ಮನೇಲಿ ಪಲಾವ್ ಮಾಡಿದೆ. ಪಲಾವ್ ಮಾಡಾದ ನಂತರ ಮೊಸರು ಬಜ್ಜಿ ಮಾಡಿ ನಂತರ ನನ್ನ ಒಂದು ಟೂ ವೀಲರ್ನ ನಾನು ಸರ್ವಿಸ್ ಬಿಡಬೇಕಾಗಿತ್ತು. ಅದರಿಂದ ಮಗನ ಕರ್ಕೊಂಡು ನಾವು ಸರ್ವಿಸ್ ಬಿಡೋಣ ಅಂತ ಹೋದ್ವು. ನೋಡಿ ಮಗನೇ ಓಡಿಸ್ತಾ ಇದ್ದಾನೆ. ಇನ್ನೂ ಸ್ಟಡಿ ಆಗಿಲ್ಲ, ಅದರಿಂದ ನಾವು ಕೂಡ ಹಿಂದ್ಗಡೆ ಇದ್ದೀವಿ. ಅದನ್ನು ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಒಬ್ಬನೇ ಅಂತೂ ಬಿಡಲ್ಲ. ನಂತರ ನಾವು ಸರ್ವಿಸ್ಗೆ ಬಿಟ್ಟು ಟೂ ವೀಲರ್ ತಗೊಂಡೋಗಿ ಸರ್ವಿಸ್ ಬಿಟ್ಟ ನಂತರ ಮನೆ ಹತ್ರನೇ ಇರುವಂತಹ ನರಸಿಂಹ ಟೆಂಪಲು, ಅಲ್ಲಿ ಜಾತ್ರೆ ನಡೀತಾ ಇತ್ತು. ಆ ಜಾತ್ರೆಗೆ ನಾವು ಹೋಗಿ ಎಲ್ಲ ಬಂದು ಮತ್ತೆ ಮನೆಗೆ ನಾವು ಬಂದಾಗ ಮನೆಯಲ್ಲಿ ನಮ್ಮ ಮನೆಗೆ ನಾವು ಪೈಂಟ್ ಮಾಡಿದಾಗ ಸ್ವಲ್ಪ ಉಳಿದಿತ್ತು, ಪೈಂಟ್ಗಳೆಲ್ಲ ಉಳಿದಿತ್ತು. ಅದನ್ನೆಲ್ಲ ಮಿಕ್ಸ್ ಮಾಡಿ ಆಮೇಲೆ ನಾವು ಇಲ್ಲಿ ಟೆರೆಸ್ಸಿಗೆ ಹೊಡೆದ್ವು. ಅದನ್ನೆಲ್ಲ ಮಿಕ್ಸ್ ಮಾಡಿ ಟೆರೆಸ್ಗೆ ಹೊಡೆದಾಗ ತುಂಬ ಲುಕ್ ಬರುತ್ತೆ. ಅದರಿಂದ ನೋಡಿ ಈ ರೀತಿ ಪಾಟ್ ಎಲ್ಲ ಮೇಲ್ಗಡೆ ಇಟ್ಟು ಅರೇಂಜ್ ಮಾಡಿದ್ದೀವಿ. ನಂತರ ಬೇಕಿದ್ರೆ ನಾವು ನೀಟಾಗಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ರೀತಿ ನೋಡಿ. ಫಸ್ಟ್ ನಾವು ಎಲ್ಲ ತುಂಬ ಗಲೀಜಾಗಿತ್ತು, ಇಲ್ಲೆಲ್ಲ ಪೇಂಟಿಂಗ್ ಎಲ್ಲ ಮಾಡಿ ಕ್ಲೀನ್ ಎಲ್ಲ ಮಾಡಿರಲಿಲ್ಲ ಅವರು ಅಷ್ಟೊಂದು. ಅದೇ ನಾವೇ ನೀಟಾಗಿ ಎಲ್ಲ ಗುಡಿಸಿ ಮಾಡಿ ನೀಟಾಗಿ ತೊಳೆದ್ವು. ನಂತರ ಇಲ್ಲಿಗೆಲ್ಲ ಮಿಕ್ಸ್ ಮಾಡಿಕೊಂಡು ಎಲ್ಲ ಪೇಂಟ್ ಉಳಿದಿರೋದನ್ನ ಮಿಕ್ಸ್ ಮಾಡಿಕೊಂಡು ನೋಡಿ ಇಲ್ಲಿ ಇದನ್ನ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ನೀಟಾಗಿ. ಮತ್ತೆ ರೋಲರ್ ಕೂಡ ಆಲ್ರೆಡಿ ಇತ್ತು ಮನೆಯಲ್ಲಿ, ಉಳಿದಿರೋಂಥ ರೋಲರ್ನ ತಗೊಂಡು ಇವಾಗ ಹಸ್ಬೆಂಡ್ ಅದನ್ನ ಅವರೇ ಪೇಂಟ್ ಮಾಡ್ತಿದ್ದಾರೆ. ಇದರಲ್ಲಿ ನಾನು ಕೂಡ ಪೇಂಟ್ ಮಾಡಿದ್ದೀನಿ, ಅದನ್ನ ನಾವು ಹಸ್ಬೆಂಡ್ ಕ್ಯಾಪ್ಚರ್ ಮಾಡಿಲ್ಲ, ಅದು ಮಿಸ್ ಆಯಿತು. ಇಬ್ರು ಸೇರಿ ಮಾಡಿರುವಂಥದ್ದು. ಟೆರೆಸ್ ಮೇಲೆ ನೀಟಾಗಿ ಇಬ್ರು ಸೇರಿ ಈ ರೀತಿ ಪೇಂಟ್ ಮಾಡಿದ್ದೀವಿ. ಅದು ಲಾಸ್ಟಿಗೆ ಗ್ರೇ ಕಲರ್, ಲೈಟ್ ಗ್ರೇ ಕಲರ್ ಬಂತು. ತುಂಬ ಬ್ಯೂಟಿಫುಲ್ ಆಗಿ ಕಾಣ್ತಿದೆ, ತುಂಬ ಚೆನ್ನಾಗಿ ಇವಾಗ ಲುಕ್ ಕಾಣ್ತು. ಟೆರೆಸ್ಸಿಗೆ ಒಂಥರ ಲುಕ್ ಬಂತು ಅಂತಲೇ ಹೇಳ್ಬೋದು. ಒಂಥರ ಅಷ್ಟೊಂದು ಒಂದು ಪೇಂಟ್ ಏನು ಆಗದೆ ಆ ರೀತಿ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಅದು ಕೆಲವರು ಟೈಲ್ಸ್ ಹಾಕ್ತಾರೆ. ಈ ರೀತಿ ನಾವೇನು ಮಾಡೋದು, ಉಳಿದ ಪೇಂಟನ್ನು ಯಾಕೆ ವೇಸ್ಟ್ ಮಾಡೋದು ಅಂತ ಈ ರೀತಿ ನೋಡಿ ನೀವು ನೋಡ್ತಾ ಇರ್ಬೋದು. ಫೈನಲ್ ಲುಕ್ ಈ ರೀತಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಇನ್ನೂ ಅರೇಂಜ್ ಮಾಡಿಲ್ಲ, ಪಾರ್ಟ್ ಎಲ್ಲ ಅಲ್ಲೇ ಇದೆ ನೋಡಿ. ಇನ್ನು ಅರೇಂಜ್ ಮಾಡಬೇಕು ನೀಟಾಗಿ, ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ರೀತಿ ನಾನು ಮತ್ತು ಹಸ್ಬೆಂಡ್ ಸೇರಿ ಇಬ್ಬರು ಈ ಟೆರೆಸ್ ಮೇಲೆ ಪೇಂಟ್ ಮಾಡಿದ್ದೀವಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಲುಕ್ ಬಂತು ಕೊನೆಗೆ ಫೈನಲ್ ಆಗಿ. ನಂತರ ನಾವು ಮನೆಗೆ ಒಂದು ಓವೆನ್ ಬೇಕಿತ್ತು, ಅದನ್ನು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಹೊರಗಡೆ ಹೊರಟು ಆಗ ನಾವು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಹತ್ರ ಹೋಗ್ತಾ ಇರುವಾಗ ಈ ರೀತಿ ಸ್ಟಾಲ್ಗಳನ್ನ ಹಾಕಿದ್ರು. ಅಂದರೆ ಅಲ್ಲಿ ಅವಾಗವಾಗ ಒಂದು ಎಕ್ಸಿಬಿಷನ್ ಅಲ್ಲಿ ನಡೀತಾ ಇರುತ್ತೆ, ಅಲ್ಲಿ ಮ್ಯೂಸಿಕ್ ಪ್ರೋಗ್ರಾಮ್ ಇತ್ತು ಅಂತ ಕಾಣ್ತಾ ಇತ್ತು, ನಮಗೆ ಕೇಳ್ತಾ ಇತ್ತು. ಅದು ಎಲ್ಲ ಮ್ಯೂಸಿಕ್ ಎಲ್ಲ ಮಾತಾಡ್ತಾ ಇರೋಂಥದ್ದು, ಅದನ್ನು ಕೂಡ ನಾವು ಕ್ಯಾಪ್ಚರ್ ಮಾಡಿದ್ದೀವಿ. ಮೆಟ್ರೋದಲ್ಲಿದ್ದೀವಿ ಇವಾಗ, ಮೆಟ್ರೋದಲ್ಲಿ ಇರುವಾಗ ನಾವು ಕ್ಯಾಪ್ಚರ್ ಮಾಡಿರುವಂಥದ್ದು. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಖಂಡಿತವಾಗಿಯೂ ಎಂಜಾಯ್ ಮಾಡಿದಿರ ಅಂತ ತಿಳ್ಕೊಂಡಿದ್ದೀನಿ. ಇಲ್ಲಿಗೆ ನನ್ನ ಒಂದು ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ. ಫ್ಲವರ್ ಡಿಸೈನ್ ಬರುತ್ತೆ, ಈ ಫ್ಲವರ್ ಬರುತ್ತೆ ಓಲ್ಡ್ ಮಾಡೋದು ಫ್ಲವರ್ ಇದೆ ಅಂತ ಮಾಡ್ತೀನಿ ಆನ್ಲೈನಲ್ಲಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿ ತಿಳ್ಕೊಂಡು, ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.